ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಶೀಟ್ ಮೆಟಲ್ ಪ್ರೋಸೆಸ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ಅನೇಕ ತರಗತಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಶೀಟ್ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್, sheet metal tools and equipment, soldering, like that. Today, the continuations of sheet metal process class, a new topic, rivets and riveting, and types of rivets and uses. ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ರಿವಿಟ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಿಮಗೆ ಪ್ಯಾಜನರ್ಸ್ ಅಂದ್ರೆ ಗೊತ್ತು. ಪ್ಯಾಜನರ್ಸ್ ಆರ್ ದೋಸ್ ವಿಚ್ ಆರ್ ಯೂಸ್ಡ್ ಫಾರ್ ಜಾಯಿನಿಂಗ್ ಟೂ ಆರ್ ಮೋರ್ ಮೆಟಲ್ ಟುಗೆದರ್ ಐದರ್ ಪರ್ಮನೆಂಟ್ಲಿ ಆರ್ ಸೆಮಿ ಪರ್ಮನೆಂಟ್ಲಿ ಆರ್ ಟೆಂಪರರಿಲಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಪರ್ಮನೆಂಟ್ ಪ್ಯಾಜನಿಂಗ್ ಆಗಿ ವೆಲ್ಡಿಂಗ್ ಮತ್ತೆ ರಿವಿಟಿಂಗ್ ಅಂತ ನೀವು ತಿಳ್ಕೊಂಡಿದ್ದೀವಿ. ಸೆಮಿ ಪರ್ಮನೆಂಟ್ ಪ್ಯಾಜನಿಂಗ್ ಆಗಿ ಸಾಲ್ಡರಿಂಗ್ ಅಂತ ನೀವು ತಿಳ್ಕೊಂಡಿದ್ದೀರಿ. ಟೆಂಪರರಿ ಪ್ಯಾಜನರ್ಸ್ ಆಗಿ ನೀವೇನನ್ನ ತಿಳ್ಕೊಂಡಿದ್ದೀರಿ, ನಟ್ಟು, ಬೋಲ್ಟ್ಸು, ಸ್ಕ್ರೂಸು, ಪಿನ್ಸ್ ಇವುಗಳನ್ನ ತಿಳ್ಕೊಂಡಿದ್ದೀರಿ. ಬಟ್ ಈ ಪರ್ಮನೆಂಟ್ ಪ್ಯಾಜನರ್ಸ್ ಅಂತ ಎರಡು ಕ್ಯಾಟಗರಿ ಇದೆಯಲ್ಲ, ಒಂದು ವೆಲ್ಡಿಂಗ್, ಇನ್ನೊಂದು ರಿವಿಟಿಂಗ್ ಅಂತ ಹೇಳಿ. ಅದರಲ್ಲಿ ಟುಡೇ ವಿ ವಿಲ್ ಡಿಸ್ಕಸ್ ರಿವಿಟ್ ಅಂಡ್ ರಿವಿಟಿಂಗ್ ಅಂಡ್ ಟೈಪ್ಸ್ ಆಫ್ ರಿವಿಟ್ಸ್ and its uses. Good. So in this topic today, the objectives of this lesson, at the end of this lesson you shall be able to define rivit. Rivit ಅಂದ್ರೆ ಏನು ನಿಮಗೆ ಗೊತ್ತಾಗಬೇಕು, ರಿವಿಟಿಂಗ್ ಅಂದ್ರೆ ಏನು ನಿಮಗೆ ಗೊತ್ತಾಗಬೇಕು, ರಿವಿಟ್ ಅನ್ನು ಸ್ಪೆಸಿಫೈ ಮಾಡೋದು, ಸ್ಪೆಸಿಫೈ ರಿವಿಟ್ಸ್ ಅಂಡ್ ನೇಮ್ ದ ಮೆಟೀರಿಯಲ್ಸ್ ಫ್ರಮ್ ವಿಚ್ ರಿವಿಟ್ಸ್ ಆರ್ ಮೇಡ್. ಯಾವ ಮೆಟೀರಿಯಲ್ಸ್ ಅಲ್ಲಿ ರಿವಿಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ, ಮತ್ತೆ ಯಾವ್ಯಾವ ತರದ ರಿವಿಟ್ ಅನ್ನ ನಾವು ಕಾಮನ್ ಆಗಿ ಬಳಸ್ತೀವಿ. ಅದರಲ್ಲಿ ಸ್ಪೆಷಲ್ ರಿವಿಟ್ಸ್ ಇದೆ, ಮತ್ತೊಂದು ತರಗತಿಯಲ್ಲಿ ನಾನು ಮಾಡ್ತೀನಿ. ರಿವಿಟೆಡ್ ಜಾಯಿಂಟ್ಸ್ ಇದೆ, ಅದನ್ನ ಮತ್ತೊಂದು ತರಗತಿಯಲ್ಲಿ ಮಾಡ್ತೀನಿ. ಇನ್ ದಿಸ್ ಕ್ಲಾಸ್ ವಿಲ್ ಡಿಸ್ಕಸ್ ದಿಸ್ ಟಾಪಿಕ್. ರಿವಿಟ್ ಅಂದ್ರೆ ಏನು, ರಿವಿಟಿಂಗ್ ಅಂದ್ರೆ ಏನು, ರಿವಿಟ್ ಅನ್ನ ಹೇಗೆ ಸ್ಪೆಸಿಫೈ ಮಾಡೋದು, ಯಾವ ಮೆಟೀರಿಯಲ್ಸ್ ಇರುತ್ತೆ, ಮತ್ತೆ ಯಾವ್ಯಾವ ಟೈಪ್ಸ್ ರಿವಿಟ್ ಇದೆ, ಅದರ ಯೂಸಸ್, ಮತ್ತೆ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳು, MCQ ಕ್ವಶನ್ಸ್ ಹಾಗೂ ಇತರೆ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ವಿವರಿಸ್ತಾ ಹೋಗ್ತೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ವಾಟ್ ಈಸ್ ರಿವಿಟ್. ವಾಟ್ ಈಸ್ ರಿವಿಟ್? ಡಿಫೈನ್ ರಿವಿಟ್. ರಿವಿಟ್ ಅಂದ್ರೆ ಏನು? ನೀವು ಈಗಾಗಲೇ ಎಲ್ಲ ನೋಡಿದಿರಿ. ಈ ಒಂದು ಚಿತ್ರ ಏನ್ ಕಾಣಿಸ್ತಾ ಇದೆ, ಇದನ್ನ ನೀವೆಲ್ಲ ನೋಡಿರ್ತೀರಿ. ಇವುಗಳನ್ನ ನಾವು ರಿವಿಟ್ ಅಂತ ಕರಿತೀವಿ, ರಿವಿಟ್ಸ್ ಅಂತ ನಾವು ಕರಿತೀವಿ. ಸೊ rivet ಅಂದ್ರೆ, rivet is a cylindrical piece of metal having a different shape of head. ನೋಡಿ, rivet ಅಂದ್ರೆ ಅಲ್ಲಿ ನೋಡಿ, ನೀವು ಕಾಣಿಸ್ತಾ ಇದೆ ನಿಮ್ಗೆ ಒಂದು ಸಿಲಿಂಡ್ರಿಕಲ್ ಶೇಪ್ ಇದೆ, ಇಲ್ಲಿ ಮೇಲ್ಗಡೆ ಒಂದು ಹೆಡ್ ಇದೆ, ಇದು ಬೇರೆ ಬೇರೆ ತರ ಶೇಪ್ಸ್ ಇರಬಹುದು. rivet is a cylindrical piece of metal having a different shape of head used to join two or more sheets of metal together permanently, or in other words, it is a paginus. Already I told rivet is the paginus. Used for riveting. Used to ಅಂದ್ರೆ ಏನ್ riveting? Riveting ಅಂದ್ರೆ ಏನು? It is used to join the metal sheets or metal plates in fabrication work such as bridges, ships, cranes, structural steel work, boiler industries, aircraft industries, like that. Rivet is a cylindrical piece of a metal having a different shape of head which is used for joining two or more metal sheets together permanently. Like what? Bridges, ships, cranes, structural steel work, boilers, aircrafts, like that. So this is the definitions of rivet.
ಸೊ ವಾಟ್ ಇಸ್ ಕಾಲ್ಡ್ ರಿವಿಟ್ ಅಂದ್ರೆ ಗೊತ್ತಾಯ್ತಲ್ಲ ಈಗ. ಸೊ ರಿವಿಟ್ ಅಂದ್ರೆ ಇಷ್ಟು ನೀವು ಹೇಳ್ಬೇಕು. ಅಥವಾ ಇನ್ನು ಸಿಂಪಲ್ ಆಗಿ ರಿವಿಟ್ ಇಸ್ ಎ ಪ್ಯಾಜಿನರ್ is in the shape of cylindrical piece of metal having a different shapes of head used to join two or more metal together. ಇದು ಒಂದು ಸ್ಟೀಲ್ ನ ಅಥವಾ ಮೆಟಲ್ ನ ರೌಂಡ್ ಅಂದ್ರೆ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ರೀತಿ ಇರ್ತಕ್ಕಂಥ ಒಂದು ಪೀಸ್ ಆಫ್ ಮೆಟಲ್. ಇದನ್ನ ನಾವು ಬಳಸ್ತಕ್ಕಂಥದ್ದು ಇದಕ್ಕೆ ಬೇರೆ ಬೇರೆ ತರನಾದ ಎಡ್ಸ್ ಇರುತ್ತೆ, ಅರ್ಥ ಆಯ್ತಾ. ಸೊ ಇದನ್ನು ನಾವು ಎರಡು ಸೀಟನ್ನ ಜಾಯಿನ್ ಮಾಡ್ಲಿಕ್ಕೆ, ಒಂದಕ್ಕೊಂದು ಭದ್ರವಾಗಿ ಪ್ಯಾಚನಿಂಗ್ ಮಾಡ್ಲಿಕ್ಕೆ ನಾವು ಈ ರಿವಿಟ್ ಅನ್ನು ನಾವು ಬಳಸ್ತೀವಿ. ನಾವು ಲೆಟ್ ಅಸ್ ಕಮ್ ವಾಟ್ ಈಸ್ ರಿವಿಟಿಂಗ್. ಇದನ್ನು ಒಂದು ಸ್ವಲ್ಪ ತಿಳ್ಕೊಬೇಕು. ರಿವಿಟ್ ಅಂದ್ಮೇಲೆ ರಿವಿಟಿಂಗ್ ಅಂತ. ರಿವಿಟಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟೂ ಆರ್ ಮೋರ್ ಮೆಟಲ್ ಟುಗೆದರ್ ಬೈ ದ ಹೆಲ್ಪ್ ಆಫ್ ರಿವಿಟ್ಸ್. ಸಿಂಪಲ್ ಡೆಫಿನೇಷನ್. ರಿವಿಟಿಂಗ್ ಅಂದ್ರೆ ಇಟ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟೂ ಆರ್ ಮೋರ್ ಮೆಟಲ್ ಟುಗೆದರ್ ಬೈ ದ ಹೆಲ್ಪ್ ಆಫ್ ರಿವಿಟ್ಸ್. ರಿವಿಟ್ಸ್ ಅನ್ನು ಉಪಯೋಗಿಸಿಕೊಂಡು ನಾವು ಏನ್ ಪ್ಯಾಜನಿಂಗ್ ಅನ್ನ ಮಾಡ್ತೀವಿ ಅದನ್ನ ನಾವೇನಂತ ಕರಿತೀವಿ, ರಿವಿಟಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಎರಡು ಸೀಟ್ ಆಫ್ ಮೆಟಲ್ ಇದೆ ಅಥವಾ ಎರಡು ಪ್ಲೇಟ್ ಇದೆ, ಸ್ಟೀಲ್ ಪ್ಲೇಟು. ಇದನ್ನ ಒಂದು ರಿವಿಟ್ ಹಾಕಿ ಏನ್ ಮಾಡಿದ್ರೆ ಎರಡು ಸೀಟ್ ಅನ್ನ ಬಂದ್ ಮಾಡಿದ್ದಾರೆ, ಜಾಯಿನಿಂಗ್ ಅನ್ನ ಮಾಡಿದ್ದಾರೆ. ಅದನ್ನ ನೀವು ಕಾಣಿಸ್ತಾ ಇದ್ದೀರಿ. ಅಂದ್ರೆ ಇಟ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟೂ ಆರ್ ಮೋರ್ ಮೆಟಲ್ ಸೀಟ್ಸ್ ಟುಗೆದರ್ ಬೈ ರಿವಿಟ್. ಯಾವ ರೀತಿ ಮಾಡ್ತಾರೆ ರಿವಿಟಿಂಗ್ ಅನ್ನ? ಎ ಹೋಲ್ ಇಸ್ ಮೇಡ್ ಬೈ ಡ್ರಿಲ್ಲಿಂಗ್ ಆರ್ ಪಂಚಿಂಗ್. ಒಂದು ಹೋಲನ್ನ ಮಾಡ್ತಾರೆ. ಹೋಲನ್ನು ನೀವು ಐದರ್ ಡ್ರಿಲ್ಲಿಂಗ್ ಆರ್ ಪಂಚಿಂಗ್, ಅಲ್ಲಿ ಯಾವ ನಿಮಗೆ ಬೇಕಾಗಿರ್ತಕ್ಕಂಥ ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್ಸ್, ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್, ಟೇಕ್ ಸೆಲೆಕ್ಷನ್ ಆಫ್ ರಿವಿಟ್. A rivet is inserted to the hole and closed by a pore so that it is completely fills the holes and form a rigid joint. Rigid, that means permanent joint. That is called riveting. Riveting ಅಂದ್ರೆ ಗೊತ್ತಾಯ್ತಲ್ಲ. It is also simple definitions. Now let us come to in riveting. In sheet metal applications, the riveting is done where sheet metal applications ನಲ್ಲಿ riveting, ಅದು ಜನರಲ್ riveting ತಿಳ್ಕೊಳ್ರಿ. ಇನ್ sheet metal applications riveting ಅನ್ನ ಇಲ್ಲಿ ಮಾಡ್ತಾರೆ. ಅಂದ್ರೆ ಬ್ರೇಜಿಂಗ್ ಇಸ್ ನಾಟ್ ಸೂಟಬಲ್. ಬ್ರೇಜಿಂಗ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ, ಡಿಸ್ಟಾರಿಷನ್ಸ್ ಆಗುತ್ತೆ, ಹಲಗಾಡುತ್ತೆ ಸೀಟು. ಇಫ್ ದ ಸ್ಟ್ರಕ್ಚರ್ ಚೇಂಜಸ್ ಡ್ಯೂರಿಂಗ್ ವೆಲ್ಡಿಂಗ್, ಬ್ರೇಜಿಂಗ್, ಸಾಲ್ಡರಿಂಗ್, ಎಲ್ಲಿ ಅದರ ರಚನೆ ಬದಲಾವಣೆ ಆಗೋಗುತ್ತೋ, ವೆಲ್ಡಿಂಗ್ ಮಾಡುವಾಗಿರ್ಬೋದು, ಬ್ರೇಜಿಂಗ್ ಮಾಡಿರುವಾಗಿರ್ಬೋದು, ಸಾಲ್ಡರಿಂಗ್ ಮಾಡುವಾಗಿರ್ಬೋದು, ಅಂತ ಸಂದರ್ಭದಲ್ಲಿ ನಾವು ಏನನ್ನ ಮಾಡ್ತೀವಿ, ರಿವಿಟಿಂಗ್ ಅನ್ನ ಮಾಡ್ತೀವಿ. ಇಫ್ ದ ಡಿಸ್ಟಾರಿಷನ್ಸ್ ಕೆನಾಟ್ ಬಿ ರಿಮೂವ್ಡ್ ಈಸಿಲಿ ಡ್ಯೂ ಟು ವೆಲ್ಡಿಂಗ್, ಬ್ರೇಜಿಂಗ್, ಸಾಲ್ಡರಿಂಗ್, ವೆಲ್ಡಿಂಗ್ ಮತ್ತೆ ಬ್ರೇಜಿಂಗ್ ಮತ್ತು ಸಾಲ್ಡರಿಂಗ್ ನಲ್ಲಿ ಡಿಸ್ಟಾರಿಷನ್ಸ್ ಇಂದ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ಅಟ್ ದಟ್ ಟೈಮ್ ಸೊ ನಮ್ಗಿರ್ತಕ್ಕಂಥ ಚಾಯ್ಸ್ ಯಾವುದು? ರಿವಿಟಿಂಗ್. ನಮ್ಗಿರ್ತಕ್ಕಂಥ ಚಾಯ್ಸ್ ಯಾವುದು? ರಿವಿಟಿಂಗ್. ಇನ್ನು ರಿವಿಟ್, ದಿಸ್ ಇಸ್ ಎ ರಿವಿಟ್ ಆಲ್ರೆಡಿ ಐ ಟೋಲ್ಡ್. ಪಾರ್ಟ್ಸ್ ಆಫ್ ರಿವಿಟ್, ಎಲಿಮೆಂಟ್ಸ್ ಆಫ್ ರಿವಿಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಮೇಲ್ಗಡೆ ಇರ್ತಕ್ಕಂಥ ಪೋರ್ಷನ್ಸ್ ನ ಹೆಡ್ ಅಂತ ಕರಿತೀವಿ. ಈ ಮಧ್ಯೆ ಇರ್ತಕ್ಕಂಥ ಪೋರ್ಷನ್ಸ್ ಬಾಡಿ ಅಥವಾ ಸ್ಯಾಂಕ್ ಅಂತ ನಾವು ಕರಿತೀವಿ. ಕೆಳಗಡೆ ಒಂದು ಸ್ವಲ್ಪ ಟೇಪರ್ ಇದೆಯಲ್ಲ, ಅದನ್ನ ನಾವು ಟೈಲ್ ಅಂತ ನಾವು ಕರಿತೀವಿ. ವೈ ಇಟ್ ಇಸ್ ಟೇಪರ್ ಅಂದ್ರೆ ಈಸಿಲಿ ಎಂಟರ್ ಇಂಟು ದ ಡ್ರಿಲ್ಡ್ ಆರ್ ಪಂಚ್ಡ್ ಹೋಲ್. ಸೊ ಹೆಡ್, ಬಾಡಿ ಆರ್ ಸ್ಯಾಂಕ್ and tile. These are all the three important parts or elements of the rivet. Now, which materials rivets are made? Some, in general, rivets are made out of soft metal. ಸಾಮಾನ್ಯವಾಗಿ ಹೆಡ್ ಅನ್ನ ಫಾರ್ಮೇಶನ್ಸ್ ಮಾಡ್ಬೇಕಾಗುತ್ತೆ. ಒಂದು ಸೈಡ್ ಹೆಡ್ ಇರುತ್ತೆ, ಇನ್ನೊಂದು ಸೈಡು ನಾವೇ ಹೆಡ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಫಾರ್ಮೇಶನ್ಸ್ ಅನ್ನ ಮಾಡ್ಬೇಕು. That's why rivets are made out of soft steel. That means ductile material can be used. Ductility ಅಂದ್ರೆ ಗೊತ್ತು. Ductility is the property of material by which the metal can be elongated into thin wire ಅಂತ ನಾವು ಕರಿತೀವಿ. ಸೊ ಯಾವ ಲೋಹವನ್ನ ನಾವು ಎಳೆದಾಗ ಅದು ತಂತಿಯ ರೀತಿಯಲ್ಲಿ, ದಾರದ ರೀತಿಯಲ್ಲಿ ಉದ್ದ ಮಾಡ್ಲಿಕ್ಕೆ ಸಾಧ್ಯವಾದನ್ನ ಡಕ್ಟೈಲ್ ಪ್ರಾಪರ್ಟಿ ಅಂತ ನಾವು, ಅಂತ ಒಂದು ಗುಣ ಸಾಫ್ಟ್ ಡಕ್ಟೈಲ್ ಇರಬೇಕು.
Rivet secured by deforming the sank to form a head. ಸ್ಯಾಂಕ್ ಬರುತ್ತಲ್ಲ ಟೈಲ್ ಪೋರ್ಷನ್ಸ್ ಅದನ್ನ ಡಿಫಾರ್ಮೇಶನ್ಸ್ ಮಾಡಿ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಸೇಪ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ಮೇಡ್ ಔಟ್ ಆಫ್ ಸಾಫ್ಟ್ ಮೆಟೀರಿಯಲ್ ಲೈಕ್ ಲೋ ಕಾರ್ಬನ್ ಸ್ಟೀಲ್, ದಟ್ ಮೀನ್ಸ್ MS. ಅಂದ್ರೆ ಏನು, ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. ಬ್ರಾಸ್, ಕಾಪರ್, ಅಲ್ಯೂಮಿನಿಯಂ, ಸಾಮಾನ್ಯವಾಗಿ MS ಮೈಲ್ಡ್ ಸ್ಟೀಲು. ನಿಮಗೆ ಮೆಟೀರಿಯಲ್ ಅಂತ ಅಂದ್ರೆ ಇಟ್ಗೆ ಸಾಫ್ಟ್ ಮೆಟೀರಿಯಲ್, ದಟ್ ಈಸ್ ಮೈಲ್ಡ್ ಸ್ಟೀಲ್, ಬ್ರಾಸ್, ಕಾಪರ್ ಆರ್ ಅಲ್ಯೂಮಿನಿಯಂ. ಸೊ ಇಟ್ ಇಸ್ ಇಂಪಾರ್ಟೆಂಟ್, ಪರೀಕ್ಷೆನಲ್ಲಿ ನಿಮಗೆ ಕೇಳ್ತಾರೆ. ಇನ್ ಹೌ ರಿವಿಟ್ಸ್ ಆರ್ ಸ್ಪೆಸಿಫೈಡ್, ರಿವಿಟ್ ಅನ್ನು ಗುರ್ತಿಡಿಬೇಕಲ್ಲ, ಡೆಸಿಗ್ನೇಟ್ ಮಾಡ್ಬೇಕಲ್ಲ ನಾವು. ಯಾವ ರೀತಿ ಡೆಸಿಗ್ನೇಟ್ ಅನ್ನು ಮಾಡ್ತೀವಿ? ರಿವಿಟ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದ ಸೇಪ್ ಆಫ್ ಹೆಡ್, ಅಕಾರ್ಡಿಂಗ್ ಟು ದ ಲೆಂತ್ ಅಂಡ್ ಡಯಾಮೀಟರ್ ಅಂಡ್ ಆಲ್ಸೋ ಮೆಟೀರಿಯಲ್. ಸೊ ಸೇಪ್ ಆಫ್ ಹೆಡ್ ಟು ಬಿ ಸೆಲೆಕ್ಟೆಡ್ ಡಿಪೆಂಡಿಂಗ್ ಆನ್ ಯೂಸ್ ಆಫ್ ವರ್ಕ್ ಪೀಸ್. ನೀವು ಯಾವ ವರ್ಕ್ಗೆ ಸೆಲೆಕ್ಟ್ ಆಗ್ತಿರೋ ಅಕಾರ್ಡಿಂಗ್ ಟು ದ ವರ್ಕ್ ಪೀಸ್ ಸೇಪ್ ಅನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಡಯಾಮೀಟರ್ can be selected depending on strength of the work and thickness of the sheet. Length to be selected depending on thickness of the component to be riveted. So how rivets are specified? Rivets are specified according to their shape of head, length, diameter and material. In some case materials also. So a mild steel snapped rivet 16 mm diameter having a length of 70 mm is designated. ನೋಡಿ, ಒಂದು MS ಮೆಟೀರಿಯಲ್ ಬಂತು, 16 mm ಡಯಾ ಬಂತು, ಲೆಂತ್ ಬಂದು 17 mm ಬಂತು, ಟೈಪ್ ಬಂದು ಸ್ನ್ಯಾಪೆಡ್. ಎಡ್ ಶೇಪ್ ಯಾವುದು ಸ್ನ್ಯಾಪೆಡ್ ಇದೆ. ಅದನ್ನು ಯಾವ ರೀತಿ ಡಿಸಿಗ್ನೇಟ್ ಮಾಡ್ತೀವಿ, ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ, ಸ್ನ್ಯಾಪ್ ಹೆಡ್ ರಿವಿಟ್ 16x70 IS 1929. Snap head is a type of head. 16 is the diameter of the rivet. 70 is the length of the rivet. This IS 1929. This is the Indian standard. Like that, a high tensile steel snapped rivet of 16 mm diameter having a length of 17 mm and designated as snapped rivet 16x70 HT and the high tensile. That is material to be indicated. Lostal IS 1929 is a common standard of the rivets. Like that, rivet can be specified. ಸೊ ರಿವಿಟ್ ಅನ್ನ ನೀವು ಯಾವ ರೀತಿ ಸ್ಪೆಸಿಫೈ ಮಾಡೋದು ಅಂದ್ರೆ, ರಿವಿಟ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದ ಸೇಪ್ ಆಫ್ ಹೆಡ್, ಅಕಾರ್ಡಿಂಗ್ ಟು ದ ಲೆಂತ್, ಅಕಾರ್ಡಿಂಗ್ ಟು ದ ಡಯಾಮೀಟರ್, ಅಕಾರ್ಡಿಂಗ್ ಟು ದಿ ಮೆಟೀರಿಯಲ್ಸ್ followed by highest number 1929. So that's how rivet can be specified. So other type of rivets are designated in similar way, like length of the rivet means length of sank. ಇಲ್ಲಿ ರಿವಿಟ್ ಲೆಂತ್ ಯಾವ್ದಪ್ಪ ಅಂತಂದ್ರೆ ನೋಡಿ, ದಿಸ್ ಇಸ್ ಯಾವುದೇ ರಿವಿಟ್ ಅನ್ನ ಬರಲಿ, ಆ ಓಲ್ ಒಳಗಡೆ ಕುತ್ಕೊಳ್ಳುತ್ತಲ್ಲ ಅಲ್ಲಿಂದ ತಗೋಬೇಕು. ಓಲ್ ಈಗ ನೋಡಿ, ಈ ಹೆಡ್ ಇದು ಮೇಲ್ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿಂದ ನಾನು ಇಲ್ಲಿ ಆರೋ ಮಾರ್ಕಲ್ ತೋರಿಸ್ತಾ ಇದೀನಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇದು ನೋಡಿ, ಇದು ಬೇರೆ ಟೈಪ್ ಆಫ್ ಹೆಡ್. ನೆಕ್ಸ್ಟ್ ತೋರಿಸ್ತೀನಿ ಕೌಂಟರ್ ಸಂಖ್ಯೆ, ಇದು ಇಲ್ಲಿಂದ ಇಲ್ಲಿವರೆಗೆ. ಸೊ ದಿಸ್ ಇಸ್ ದಿ ಲೆಂತ್ ಆಫ್ ದಿ ರಿವಿಟ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, so now let us come to the what are all the types of rivets. ಈಗಾಗಲೇ ನೋಡಿದ್ವಿ ನಾವು ರಿವಿಟ್ ಅಂದ್ರೆ ಏನು, ರಿವಿಟಿಂಗ್ ಅಂದ್ರೆ ಏನು, ರಿವಿಟ್ ಯೂಸಸ್ ಏನು, ಸ್ಪೆಸಿಫೈ ಮಾಡೋದು ಹೇಗೆ, ಮೆಟೀರಿಯಲ್ ಏನು ಅಂತ ತಿಳ್ಕೊಂಡಿದ್ದು. ಲೆಟ್ us come what are all the types of rivets available. There are so many types of rivet commonly used in fabrications and different fabrications work. Number 1, snap head rivet, fan head rivet, conical head rivet, countersunk head rivet, bifurcated rivet, mushroom head rivet, flat head rivet, and tin man's rivet, and rounded rivet or cup head rivet ಅಂತ ಕೂಡ ನಾವು ಕರಿತೀವಿ. ಇನ್ನು ಕೆಲವು ಸ್ಪೆಷಲ್ ರಿವಿಟ್ಸ್ ಇದೆ. ಸ್ಪೆಷಲ್ ರಿವಿಟ್ಸ್ ಅನ್ನ ಇನ್ನೊಂದು ತರಗತಿಯಲ್ಲಿ ನಾನು ತಿಳಿಸ್ತೀನಿ ನಿಮಗೆ. ಇನ್ ದೀಸ್ ಸೇಪ್ ಆಫ್ ಹೆಡ್ ಅಂಡ್ ಅಪ್ಲಿಕೇಶನ್ಸ್ ಏನಿದೆ, ಈ ಹೆಡ್ ಸೇಪ್ ಏನಿದೆ, ಸ್ನ್ಯಾಪು, ಫ್ಯಾನು, ಕೋನಿಕಲ್ಲು, ಮಶ್ರೂಮು, ರೌಂಡು ಅಂತ ಏನಿದೆ,
to be selected according or depending on workpiece to be riveted. ನಮ್ದು ವರ್ಕ್ ಪೀಸ್ ಯಾವುದನ್ನ ನಾವು ರಿವಿಟಿಂಗ್ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಈ ಸೇಪ್ ಆಫ್ ಹೆಡ್ ನ ಏನ್ ಮಾಡ್ತೀವಿ, ನಾವು ಸೆಲೆಕ್ಷನ್ಸ್ ಅನ್ನ ನಾವು ಮಾಡ್ಕೊಳ್ತೀವಿ. ಸೊ ನಾವು ಲೆಟ್ ಅಸ್ ಕಮ್ ಒನ್ ಬೈ ಒನ್ ಟೈಪ್ಸ್ ಆಫ್ ರಿವಿಟ್ ಅನ್ನ ನೋಡ್ತಾ ಹೋಗೋಣ. ಸ್ನ್ಯಾಪ್ ಹೆಡ್ ರಿವಿಟ್ ಅಂತ ಇದೆ. ದಿಸ್ ಇಸ್ ಸ್ನ್ಯಾಪ್ ಹೆಡ್ ರಿವಿಟ್. ದಿಸ್ ಇಸ್ ಸ್ನ್ಯಾಪ್ ಹೆಡ್ ರಿವಿಟ್. ನೋಡಿ, ಇಲ್ಲಿ ಸ್ನ್ಯಾಪ್ ಹೆಡ್ ರಿವಿಟ್ ಅಂದ್ರೆ ಇದರ ಲೆಂತ್ ಬಂದು ಫ್ರಮ್ ಇಲ್ಲಿಂದ ಇಲ್ಲಿವರೆಗೆ ಲೆಂತ್ ಅಂತ ಕರಿತೀವಿ. ದಿಸ್ ಇಸ್ ಸ್ನ್ಯಾಪ್ ಹೆಡ್ ರಿವಿಟ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ರಿವಿಟ್. ಯೂಸ್ ವೆರಿ ಸ್ಟ್ರಾಂಗ್ ಜಾಯಿಂಟ್. ಇದು ತುಂಬಾ ಸ್ಟ್ರಾಂಗ್ ಜಾಯಿಂಟ್. ಆಪೋಸಿಟ್ ಎಂಡ್ ಆಫ್ ದ ರಿವಿಟ್ ಈಸ್ ಶೇಪ್ಡ್ ಸಿಮಿಲರ್ ಟು ಇಟ್. ನೋಡಿ, ಇದು ಸ್ನ್ಯಾಪ್ ಹೆಡ್ ಅಂತ ಕರಿತೀವಿ. ಇದು ಕಾಮನ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಜಾಯಿಂಟ್, ಎಲ್ಲಿ ಸ್ಟ್ರಾಂಗ್ ಜಾಯಿಂಟ್ ಇರುತ್ತೆ ಅಲ್ಲಿ ಇದನ್ನ ನಾವು ಬಳಸ್ತೀವಿ. ಈ ಆಪೋಸಿಟ್ ಎಂಡ್ ಏನಿದೆ ರಿವಿಟ್ ನಲ್ಲಿ, ಅದನ್ನ ಸೇಮ್ ಮೇಲ್ಗಡೆ ಯಾವ ರೀತಿ ಸೇಪ್ ಇದೆ ಅದೇ ರೀತಿ ನಾವೇನ್ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಕಾಮನ್ ಟೈಪ್ ಆಫ್ ರಿವಿಟ್, ಸ್ನ್ಯಾಪ್ ಹೆಡ್ ರಿವಿಟ್. ನಂಬರ್ 2 ಈಸ್ ಪ್ಯಾನ್ ಹೆಡ್ ರಿವಿಟ್. ನೋಡಿ, ಇದನ್ನ ನಾವು ಪ್ಯಾನ್ ಹೆಡ್ ರಿವಿಟ್ ಅಂತ ಕರಿತೀವಿ. ನೋಡಿ, ಇದು ಹೆಡ್ ಯಾವ ತರ ಇದೆ, ಈ ರೀತಿ ಇದೆ. ಅದರ ಲೆಂತ್ ಬಂದು ಇಲ್ಲಿಂದ ಇಲ್ಲಿಗೆ. ಇಟ್ ಇಸ್ ಆಲ್ಸೋ ಎ ಸ್ಟ್ರಾಂಗ್ ರಿವಿಟ್. ಯೂಸ್ಡ್ ವೇರ್ ಸ್ಟ್ರೆಂತ್ ಇಸ್ ಓನ್ಲಿ ಕನ್ಸಿಡರೇಷನ್ಸ್. ಎಲ್ಲಿ ಸ್ಟ್ರೆಂತ್ ನಮಗೆ ತುಂಬಾ ಜಾಸ್ತಿ ಬೇಕಾಗುತ್ತೋ ಅಂತ ಕಡೆ ನಾವು ಯಾವ ರಿವಿಟ್ ಅನ್ನ ಬಳಸ್ತೀವಿ, ಸ್ನ್ಯಾಪ್ ಹೆಡ್ ರಿವಿಟ್ ಅನ್ನ ನಾವು ಬಳಸ್ತೀವಿ. ಅಂದ್ರೆ ಎಲ್ಲಿ ಆ ರೀತಿ ಸ್ಟ್ರೆಂತ್ ನಮಗೆ ಬೇಕಾಗಿರ್ತಕ್ಕಂಥದ್ದು, ಹೆವಿ ಸ್ಟ್ರಕ್ಚರಲ್ ವರ್ಕ್, ತುಂಬಾ ಉದಾಹರಣೆಗೆ ರೈಲ್ವೆ ಕಪ್ಲಿಂಗ್ಸ್, ವ್ಯಾಗನ್ಸ್ ಇಲ್ಲಿ ಮಾಡುವಂತ ಸಂದರ್ಭದಲ್ಲಿ, ರೈಲ್ ಕೋಚ್ ಅನ್ನು ಬಿಲ್ಡ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ಪ್ಯಾನ್ ಹೆಡ್ ರಿವಿಟ್ ಅನ್ನು ಬಳಸ್ತೀವಿ. ಹೆವಿ ಸ್ಟ್ರಕ್ಚರಲ್ ವರ್ಕ್. ಸೊ ಇಲ್ಲಿ ನೋಡಿ, ಈ ಪ್ಯಾನ್ ಹೆಡ್ ಇದೆ, ಬಟ್ ಆಪೋಸಿಟ್ ಅನ್ನ ಪ್ಯಾನ್ ಹೆಡ್ ಮಾಡಲ್ಲ. ದ ಆಪೋಸಿಟ್ ಎಂಡ್ ಆಫ್ ದ ರಿವಿಟ್ ಈಸ್ ಶೇಪ್ಡ್ ರೌಂಡ್ ಲೈಕ್ ಸ್ನ್ಯಾಪ್ ಹೆಡ್. ಸ್ನ್ಯಾಪ್ ಹೆಡ್ ರೀತಿ ನಾವೇನ್ ಮಾಡ್ತೀವಿ, ಫಿನಿಶಿಂಗ್ ಅನ್ನ ನಾವು ಮಾಡ್ತೀವಿ. Another one that is called conical head rivet. This is conical head. ಈ ರೀತಿ ಇದೆ ನೋಡಿ. ಅದರಲ್ಲೂ ಲೆಂತು ಎಲ್ಲಿಂದ ಬಾಡಿ ಸ್ಯಾಂಕ್ ಲೆಂತ್ ಏನಿದೆ, ಬಾಡಿ ಲೆಂತ್ ಮತ್ತೆ ಟೈಲ್ ಅಷ್ಟು ಸೇರಿಸಿ ನಾವು ಲೆಂತ್ ಅಂತ ನಾವು ಕರಿತೀವಿ. ದಿಸ್ conical head rivet is used in light assembly where riveting is done by hand hammering. ಇದು ಲೈಟ್ ಅಸೆಂಬ್ಲಿಯಲ್ಲಿ ಮಾತ್ರ ನಾವು ಇದನ್ನ ಬಳಸ್ತಕ್ಕಂಥದ್ದು. ಎಲ್ಲಿ ನಾವು ಹ್ಯಾಂಡ್ ಹ್ಯಾಮರಿಂಗ್ ಮೂಲಕ ನಾವು ರಿವಿಟಿಂಗ್ ಅನ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈ ಕೋನಿಕಲ್ ಹೆಡ್ ರಿವಿಟ್ ಅನ್ನು ನಾವು ಬಳಸ್ತೀವಿ. ಕೌಂಟರ್ ಸಂಕ್ ಹೆಡ್ ರಿವಿಟ್ ಯೂಸ್ಡ್ ವೇರ್ ದ ಪ್ರೊಜೆಕ್ಷನ್ ಹೆಡ್ ಟು ಬಿ ಅವಾಯ್ಡೆಡ್. ಅಂದ್ರೆ ಸರ್ಫೇಸ್ ಮೇಲೆ ಯಾವುದೇ ರೀತಿ ಪ್ರೊಜೆಕ್ಷನ್ ಆಗ್ಲಿ ಎಡ್ ಆಗ್ಲಿ ಕಾಣಬಾರದು ಅಂತ ಕಡೆ ನಾವು ಯಾವ ಹೆಡ್ ಅನ್ನ ಯೂಸ್ ಮಾಡ್ತೀವಿ, ಕೋನಿಕಲ್ ಹೆಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಆಪೋಸಿಟ್ ಎಂಡ್ ಫಿನಿಶ್ ಟು ದ ಸ್ನ್ಯಾಪ್ ಹೆಡ್. ಸ್ನ್ಯಾಪ್ ಹೆಡ್ ಬೇಕಾದ್ರೂ ಫಿನಿಶ್ ಮಾಡಬಹುದು, ಇನ್ನೊಂದು ಎಂಡ್ ಅಲ್ಲಿ ನಾವು ಹೆಡ್ ಫಾರ್ಮೇಶನ್ ಮಾಡಬೇಕು, ಅಥವಾ ಅಲ್ಲೂ ಕೂಡ ಕೌಂಟರ್ ಶಂಕನ ನಾವು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಎರಡೂ ಕಡೆ ಹೆಡ್ ಅಲ್ಲಿ ಎರಡೂ ಕಡೆ ನಮಗೆ ರಿವಿಟ್ ಆಗಿರೋದೇ ಗೊತ್ತಾಗಲ್ಲ. ಆ ರೀತಿ ಏನಾಗುತ್ತೆ, ಸರ್ಫೇಸು ಸಮತಟ್ಟಾಗೋಗುತ್ತೆ. ದಿಸ್ ಕೌಂಟರ್ ಸಂಕ್ ಹೆಡ್ ರಿವಿಟ್ ಈಸ್ ಅವೈಲಬಲ್ ಇನ್ ಡಿಫರೆಂಟ್ ಆಂಗಲ್ಸ್. ಬೇರೆ ಬೇರೆ ಆಂಗಲ್ಸ್ ನಲ್ಲಿ ನಮಗೆ ಈ ಕೌಂಟರ್ ಸಂಕ್ ಹೆಡ್ ರಿವಿಟ್ ಸಿಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ನಿಮಗೆ 90 ಡಿಗ್ರಿ, 60 ಡಿಗ್ರಿ ಅಂಡ್ 120 ಡಿಗ್ರಿ ತಿನ್ ಪ್ಲೇಟ್ಸ್ ಅನ್ನ ಜಾಯಿನಿಂಗ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ರೀತಿ ಬೇರೆ ಬೇರೆ ಆಂಗಲ್ ಇರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೋಡಿ, ಮೊದಲನೇದು 90 ಡಿಗ್ರಿ, ಅದು ಹೆಡ್ ಲೆಂತ್ 2D ಇದೆ. 60 ಡಿಗ್ರಿ 1.75 ಡಿ, ಮತ್ತೆ 120 ಡಿಗ್ರಿ ಇದೆ, ಇಟ್ಸ್ ಆಲ್ಸೋ 2D. ಬಟ್ ಇದು ಟೇಪರ್ ಏನಿದೆ, ಥಿಕ್ನೆಸ್ ಆಫ್ ದಿ ಹೆಡ್ ಏನಿದೆ ಕಡಿಮೆ. ಲೈಕ್ ದಟ್ 90, 60, 120 degree angle countersink head rivets are used for joining thin plates. It is important. ಸುಮಾರು ಸರಿ ಪರೀಕ್ಷೆನಲ್ಲಿ ಇದನ್ನ ಕೇಳಿದಾನೆ. Another one rivet is called bifurcated rivet. ನೋಡಿ, ಇದು bifurcated rivet. ನೋಡ್ದಂಗೆ ಹೇಳ್ತೀರಿ ನಿಮ್ಮ ಲೆದರ್ ಚಪ್ಪಲ್ಲು ಅಥವಾ ಬ್ಯಾಗ್ಸು ಅಥವಾ ಸೂಟ್ ಕೇಸು ಅಥವಾ ಸ್ಲಿಪ್ಪರ್ಸ್, ಇಲ್ಲೆಲ್ಲ ಸೀಟ್, ಸೈಕಲ್ ಸೀಟ್ಸ್, ಇಲ್ಲೆಲ್ಲ ಈ ಬೈಫರ್ಕೇಟೆಡ್ ರಿವಿಟ್ ಅನ್ನ ಹಾಕಿರ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಪ್ಯಾಸಿಂಗ್ ಲೈಟ್ ಪಾರ್ಟ್ಸ್ ಲೈಕ್ ಥಿನ್ ಪ್ಲೇಟ್ಸ್, ಲೆದರ್, ಪ್ಲಾಸ್ಟಿಕ್, ಸ್ಲಿಪ್ಪರ್ಸ್ ಎಕ್ಸೆಟ್ರಾ.
ಏನೇ ರಿವಿಟ್ ಹಾಕಿ ಎರಡು ಬೈಪರ್ಕೆಟೆಡ್ ಆಗಿದಿಲ್ಲ, ಹಿಂಗ್ ಓಪನ್ ಆಗಿದಿಲ್ಲ, ಅದನ್ನ ಏನ್ ಮಾಡ್ತಾರೆ, ಹಿಂಗ್ ಫ್ಲಾಟ್ ಮಾಡಿ ಬೆಂಡ್ ಮಾಡ್ಬಿಟ್ರು ಹ್ಯಾಮರಿಂಗ್ ಅನ್ನ. ಇಟ್ ಇಸ್ ಈಸಿ ಪ್ಯಾಸನಿಂಗ್. ಲೈಟ್ ಪಾರ್ಟ್ಸ್ ಅನ್ನ ನಾವು ಪ್ಯಾಸನಿಂಗ್ ಮಾಡ್ಬೋದು. ಇಟ್ ಇಸ್ ಬೈಪರ್ಕೆಟೆಡ್ ರಿವಿಟ್ ಅಂತ ನಾವು ಕರಿತೀವಿ. ಅನದರ್ ಒನ್ ಇಸ್ ಕಾಲ್ಡ್ ಮಶ್ರೂಮ್ಡ್. ನೋಡಿ, ಅಣಬೆ ಆಕಾರದಲ್ಲಿ ಇದೆ ಹೆಡ್ಡು. ಮಶ್ರೂಮ್ ಹೆಡ್ ಯೂಸ್ಡ್ ಟು ರೆಡ್ಯೂಸ್ ಹೆಡ್ ಆಫ್ ದ ರಿವಿಟ್ ಎಬೋವ್ ದ ಮೆಟಲ್ ಸರ್ಫೇಸ್. ನೀವು ರಿವಿಟಿಂಗ್ ಅನ್ನು ಮಾಡಿದ್ಮೇಲೆ ಮೆಟಲ್ ಸರ್ಫೇಸ್ ಮೇಲೆ ಹೆಡ್, ಈಗ ಸ್ನ್ಯಾಪ್ ಹೆಡ್, ಕಪ್ ಹೆಡ್ ಆದ್ರೆ ತುಂಬಾ ಜಾಸ್ತಿ ಇರ್ತದೆ, ಹೆಡ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ ಸಂದರ್ಭದಲ್ಲಿ ನಾವು ಏನನ್ನ ಬಳಸ್ತೀವಿ, ಈ ಮಶ್ರೂಮ್ ಹೆಡ್ ರಿವಿಟ್ ಅನ್ನ ನಾವು ಬಳಸ್ತೀವಿ. ಅನದರ್ ಒನ್ ಫ್ಲಾಟ್ ಹೆಡ್ ರಿವಿಟ್ used in sheet metal fabrication where the metal is thin and projection of the head is objectionable. It is also available for heavy fabrications work. ನೋಡಿ, ಈ ಫ್ಲಾಟ್ ಹೆಡ್ ರಿವಿಟ್ ಅನ್ನ ನಾವು ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ, ಶೀಟ್ ಮೆಟಲ್ ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಮೆಟಲ್ ತಿನ್ನಿತ್ತು, ಹೆಡ್ ಪ್ರೊಜೆಕ್ಷನ್ಸ್ ನಮ್ಗೆ ಬೇಕಾಗಿಲ್ಲ ಅಂತಂದ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದಿಸ್ ಫ್ಲಾಟ್ ಹೆಡ್ ರಿವಿಟ್ ಯೂಸ್ಡ್ ಇನ್ ಫ್ಯಾಬ್ರಿಕೇಶನ್ಸ್ ವರ್ಕ್, ಹೆವಿ ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲೂ ನಾವು ಕೆಲವು ಸಂದರ್ಭದಲ್ಲಿ ಫ್ಲಾಟ್ ಹೆಡ್ ರಿವಿಟ್ ನಾವು ಬಳಸ್ತೀವಿ. ಸೊ ಇದಿಷ್ಟು ಮಕ್ಕಳೇ ಡಿಫರೆಂಟ್ ಟೈಪ್ಸ್ ಆಫ್ rivets. Today in this class, ಈ ಏನ್ ನಾನು ಹೇಳಿದೆ ಎಲ್ಲ ಆಬ್ಜೆಕ್ಟಿವ್ಸ್ ಅನ್ನ ನೀವು ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಪರೀಕ್ಷೆನಲ್ಲೂ ಕೂಡ ಏನ್ ನಾನು ನಿಮ್ಗೆ ತಿಳಿಸಿದ್ದೀನಿ, ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ನಿಮ್ಗೆ? ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಅಥವಾ OMR ಸೀಟ್ ನಲ್ಲಿ ನಿಮ್ಗೆ ಪರೀಕ್ಷೆ, ಅಥವಾ ನಾಳೆ ನೀವು ಎಕ್ಸಾಮ್ಗೆ ಹೋದಾಗ ಇಂಟರ್ವ್ಯೂ ಟೆಸ್ಟ್ ಮಾಡ್ಬೋದು. ಅಲ್ಲಿ ನೀವೇನಾಗಿರ್ಬೇಕು, ಪ್ರಿಪೇರ್ ಆಗಿರ್ಬೇಕು. ನಾವು ಲೆಟ್ ಅಸ್ ಕಮ್ ಟು ದಿಸ್ ಸಮ್, ಚೂಸ್ ದ ಕರೆಕ್ಟ್ ಆನ್ಸರ್. A rivet consists of a cylindrical part called dash. rivet ಇದೆ, ಅದರಲ್ಲಿ ಸಿಲಿಂಡ್ರಿಕಲ್ ಪೋರ್ಷನ್ಸ್ ಒಂದು ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಹೆಡ್ ಅಂತ ಕರಿತೀವ, ಸ್ಯಾಂಕ್ ಅಂತ ಕರಿತೀವ, ಸಿಲಿಂಡರ್ ಅಂತ ಕರಿತೀವ, ಸ್ನ್ಯಾಪ್ ಅಂತ ಕರಿತೀವಿ. ನೀವು ರಿವಿಟ್ ಅಂದಾಗಲೇ 3 ಪಾರ್ಟ್, ಒಂದು ಹೆಡ್, ಒಂದು ಸ್ಯಾಂಕ್, ಒಂದು ಟೈಲ್ ಅಥವಾ ಬಾಡಿ ಅಂತ ಕರಿತೀವಿ. ಇಲ್ಲಿ ಸಿಲಿಂಡ್ರಿಕಲ್ ರೌಂಡ್ ಪಾರ್ಟ್ ಇದೆ, ಅದನ್ನ ನಾವು ಏನಂತ ಕರಿತೀವಿ? ದಟ್ ಈಸ್ ಸ್ಯಾಂಕ್ ಅಥವಾ ಬಾಡಿ. ಇಲ್ಲಿ ಬಾಡಿ ಇಲ್ಲ, ಸ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಬಿ ಇಸ್ ದ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟೈಪ್ ಆಫ್ ರಿವಿಟೆಡ್. ಇಲ್ಲಿ ಇರ್ತಕ್ಕಂಥದ್ದು ಒಂದು ರಿವಿಟೆಡ್ ಫಾರ್ಮೇಶನ್ಸ್ ಅಲ್ಲ. ಫ್ಲಾಟ್ ಹೆಡ್ ಎಸ್, ಮಶ್ರೂಮ್ ಹೆಡ್ ಇದೆ, ಸ್ನ್ಯಾಪ್ ಹೆಡ್ ಇದೆ, ಲೋ ಹೆಡ್ ಇಲ್ಲ. ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಲೈಕ್ ಇಟ್ ಯು ಕ್ಯಾನ್ ಆಸ್ಕ್ ದ ಕ್ವೆಶ್ಚನ್ಸ್ ಇನ್ ಎಕ್ಸಾಮಿನೇಷನ್ಸ್. ವಾಟ್ ಇಸ್ ದ ನೇಮ್ ಆಫ್ ದ ರಿವಿಟ್ ಝೋನ್? ಇಲ್ಲಿ ಇರ್ತಕ್ಕಂಥ ರಿವಿಟ್ ಏನು? ಪ್ರಶ್ನೆಗಳು ಇದೆ. ಪ್ಯಾನ್ ಹೆಡ್ ರಿವಿಟ್, ಫ್ಲಾಟ್ ಹೆಡ್ ರಿವಿಟ್, ಸ್ನ್ಯಾಪ್ ಹೆಡ್ ರಿವಿಟ್, ಕೌಂಟರ್ ಸಂಖ್ಯೆ. ವಿಚ್ ಇಸ್ ಕರೆಕ್ಟ್? ಎ, ಪ್ಯಾನ್ ಹೆಡ್ ರಿವಿಟ್. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಈ ಎಕ್ಸ್ ಏನು ನೋಡೋಣ. ಟೈಲ, ಲೆಂತ್, ಡಯಾಮೀಟರ್, ಶೇಪ್ ಆಫ್ ದಿ ಹೆಡ್. ಸೊ ದಿಸ್ ಈಸ್ ಸಿ, ಡಯಾಮೀಟರ್. ದಿಸ್ ಈಸ್ ಡಯಾಮೀಟರ್. ಸೊ ಸಿ ಆಗಬೇಕು. ಲೆಟ್ ಅಸ್ ಕಮ್ ಒನ್ ಮೊಮೆಂಟ್. ಓಕೆ, ಸೊ ಇಲ್ಲಿ ಇರ್ತಕ್ಕಂಥದ್ದು ಎಕ್ಸ್ ಅಂತ ತೋರಿಸಿರ್ತಕ್ಕಂಥದ್ದು ಟೈರ್, ಲೆಂತ್, ಡಯಾಮೀಟರ್ ಅಂಡ್ ಶೇಪ್ ಆಫ್ ದಿ ಹೆಡ್ ಅಂತಿದೆ. ದಿಸ್ ಈಸ್ ಡಯಾಮೀಟರ್. ಏನಂತ ಕರಿತೀವಿ ಅದನ್ನ? ಡಯಾಮೀಟರ್. ಈ ಕೆಳಗಡೆ ಇರ್ತಕ್ಕಂಥದ್ದು ಏನಿದು ತೋರಿಸಿರ್ತಕ್ಕಂಥದ್ದು ಎಕ್ಸ್, ದಿಸ್ ಈಸ್ ಸಿ, ಡಯಾಮೀಟರ್. ವಿಚ್ ರಿವಿಟ್ ಈಸ್ ಯೂಸ್ಡ್ ಇನ್ ಹೆವಿ ಸ್ಟ್ರಕ್ಚರಲ್ ವರ್ಕ್? ಪ್ಯಾನ್ ಹೆಡ್ ರಿವಿಟ್, ಕೌಂಟರ್ ಸಂಖ್ಯೆ ಹೆಡ್ ರಿವಿಟ್, ಸ್ನ್ಯಾಪ್ ಹೆಡ್ ರಿವಿಟ್, ಕೋನಿಕಲ್ ಹೆಡ್ ರಿವಿಟ್. ಯಾವ್ದು ಹೇಳಿದೆ? ರೈಲ್ವೆ ಕಪ್ಲಿಂಗ್ಸ್ ಅಂಡ್ ಹೆವಿ ಫ್ಯಾಬ್ರಿಕೇಶನ್ಸ್ ಅಂಡ್ ಹೆವಿ ಸ್ಟ್ರಕ್ಚರಲ್ ವರ್ಕ್ ಅಲ್ಲಿ ಒಂದು ರಿವಿಟ್ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ದಟ್ ಈಸ್ ಪ್ಯಾನ್ ಹೆಡ್ ರಿವಿಟ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ರಿವಿಟ್ ಈಸ್ ಯೂಸ್ಡ್ ಫಾರ್ ವೆರಿ ಸ್ಟ್ರಾಂಗ್ ಜಾಯಿಂಟ್? ಪ್ಯಾನ್ ಹೆಡ್ ರಿವಿಟ್,
snap head rivet, conical head rivet, countersunk head rivet. That's also a pan head rivet. Name the fasteners used in riveting. ರಿವಿಟಿಂಗ್ ನಲ್ಲಿ ಯಾವ ಪ್ಯಾಜನರ್ಸ್ ಯೂಸ್ ಮಾಡ್ತಾರೆ? ನಟ್ಟು ಬೋಲ್ಟ್ ಯೂಸ್ ಮಾಡಕ್ಕಾಗತ್ತಾ? ನೋ. ನೋಡೋಣ. ರಿವಿಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಗಿವ್ ದ ಎಕ್ಸಾಂಪಲ್ಸ್ ಆಫ್ ರಿವಿಟೆಡ್ ಸ್ಟ್ರಕ್ಚರ್ಸ್. ರಿವಿಟೆಡ್ ಸ್ಟ್ರಕ್ಚರ್ ಗೆ ಎಕ್ಸಾಂಪಲ್ ಬ್ರಿಡ್ಜರ್ಸ್, ಆಟೋಮೊಬೈಲ್ ಬಾಡಿ, ಬಸ್ ಬಾಡಿ, ಲೈಕ್ ದಟ್, ಶಿಪ್ ಬಿಲ್ಡರ್ಸ್, ಬಾಯ್ಲರ್ಸ್, ಏರ್ ಕ್ರಾಫ್ಟ್ಸ್, ಲೈಕ್ ದಟ್. ದಿಸ್ ಆರ್ ದ ಇಲ್ಲೆಲ್ಲ ನೀವು ರಿವಿಟೆಡ್ ಜಾಯಿಂಟ್ಸ್ ಅನ್ನ ನೀವು ನೋಡ್ಬೋದು. ವಾಟ್ ಆರ್ ದ ಸ್ಟೆಪ್ ಫಾಲೋಡ್ ಡ್ಯೂರಿಂಗ್ ರಿವಿಟಿಂಗ್? ರಿವಿಟಿಂಗ್ ಅನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಡ್ರಿಲ್ಲಿಂಗ್ ಆರ್ ಪಂಚಿಂಗ್, ರಿವಿಟ್ ಅನ್ನ ಇನ್ಸರ್ಟ್ ಮಾಡಬೇಕು, ಪ್ಲೇಟ್ ಅನ್ನ ಕ್ಲೋಸ್ ಮಾಡಬೇಕು, ಮತ್ತೆ ಫಾರ್ಮೇಶನ್ ಆಫ್ ಹೆಡ್ ಆನ್ ಅದರ್ ಸೈಡ್. ಸೊ ವೈ ರಿವಿಟ್ ಮೆಟೀರಿಯಲ್ ಶುಡ್ ಬಿ ಡಕ್ಟೈಲ್ ಆರ್ ಸಾಫ್ಟ್? ಬಿಕಾಸ್ yet to be formed in cold conditions. Yet to be formed in cold conditions. Give example of rivet materials. Materials ಯಾವುದು? low carbon steel, brass, copper or aluminum. How rivet is specified? Rivets are specified according to their length, by its shape of head, by diameter of the length, shape of head, diameter of the body, and also material also. So here one rivet is shown. Parts of rivet. What is X? ಏನಿದು? ಟಯಲ್. ಗುಡ್. ವಾಟ್ ಇಸ್ ವೈ? ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಸ್ಯಾಂಕ್ ಆರ್ ಬಾಡಿ. ವಾಟ್ ಈಸ್ ಝೆಡ್? ಮೇಲ್ಗಡೆ ಇರತಕ್ಕಂಥದ್ದು ಹೆಡ್. ದಿಸ್ ಇಸ್ ನಾಟ್ ಟಯಲ್, ದಿಸ್ ಇಸ್ ಹೆಡ್. ಒನ್ ಮೊಮೆಂಟ್, ಐ ಕ್ಯಾನ್ ಕರೆಕ್ಟ್ ದಿಸ್ ಒನ್. HEAD, head. Tile, body, the Z is head. The Z is head. Name the type of head of the rivet mentioned beside and mention the features of the rivet head. ಇಲ್ಲಿ ಇರತಕ್ಕಂತ ಹೆಡ್ ಯಾವುದು? ಇದನ್ನ ಫೀಚರ್ಸ್ ಏನು? ದಿಸ್ ಈಸ್ pan head rivet ಇದು? ನೋ. This is snap head rivet. This is snap head rivet. Most commonly used type of rivet. SNAP, snap head rivet. This is snap head rivet. ಏನು ಈ ಚಿತ್ರದಲ್ಲಿ ಬಂದಿದೆ ಇದು ಸ್ನ್ಯಾಪ್ ಹೆಡ್ ರಿವಿಟ್. ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ರಿವಿಟ್. ಕಾಮನ್ ಆಗಿ ಇದನ್ನ ಸ್ಟ್ರಕ್ಚರಲ್ ವರ್ಕ್ ನಲ್ಲಿ ನಾವು ಬಳಸ್ತೀವಿ. ನೇಮ್ ದ ಹೆಡ್ ಆಫ್ ದ ರಿವಿಟ್ beside and what is the features? This is pan head rivet. It is a very strong riveting ನಲ್ಲಿ ಇದನ್ನ ನಾವು ಏನ್ ಮಾಡ್ತೀವಿ? ಸ್ಟ್ರಕ್ಚರಲ್ ವರ್ಕ್, ಫ್ಯಾಬ್ರಿಕೇಶನ್ ವರ್ಕ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. Name the head of the rivet given beside and where it is used. It is a conical head rivet used in light assembly. So it's a conical head used in light assembly work. Name the head of the rivet given beside and where it is used. So this is countersunk head rivet, where the projections of head is to be avoided. What are the standard angles of a countersunk head? Standard angle ಏನು? ಇಲ್ಲೇ 90 degree, 60 degree, 120 degree. Name the type of rivet given beside and where it is used. ಇದು ಯಾವುದು? bifurcated rivet and used where light parts and thin plates like leather, slippers, like that, plastics. Like that. Name the type of rivet given beside and where it is used. So this is mushroom head rivet used where head of the rivet to be reduced. ಮಶ್ರೂಮ್ ಹೆಡ್ ರಿವಿಟ್ಸ್ ಅಂತ ಕರಿತೀವಿ. ಹೆಡ್ ಆಫ್ ದ ರಿವಿಟ್ ಅನ್ನು ರೆಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ರಿವಿಟ್ ಅನ್ನು ನಾವು ಬಳಸ್ತೀವಿ. ನೇಮ್ ದ ಟೈಪ್ ಆಫ್ ರಿವಿಟ್ ಗಿವನ್ ಬಿಸೈಡ್ ಅಂಡ್ ವೇರ್ ಇಟ್ ಈಸ್ ಯೂಸ್ಡ್. ದಿಸ್ ಈಸ್ ಫ್ಲಾಟ್ ಹೆಡ್ ರಿವಿಟ್ ಯೂಸ್ಡ್ ಇನ್ ಶೀಟ್ ಮೆಟಲ್ ಫ್ಯಾಬ್ರಿಕೇಶನ್ಸ್. ಸೊ ಲೈಕ್ ದಟ್ ಇನ್ ದ ಎಕ್ಸಾಮಿನೇಷನ್ಸ್ ಈ ಒಂದು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಸೊ ಇಲ್ಲಿವರೆಗೆ ರಿವಿಟ್ ಅಂದ್ರೆ ಏನು, ಸ್ಪೆಸಿಫಿಕೇಶನ್ಸ್ ಹೇಗೆ, ರಿವಿಟ್ ಮೆಟೀರಿಯಲ್ಸ್ ಯಾವ್ಯಾವುದನ್ನ ಬಳಸ್ತಾರೆ ಅಂತ ತಿಳಿಸಿದ್ದೀನಿ. ನಾವು ಈ ಎಲ್ಲ ಪ್ರಶ್ನೆಗಳನ್ನ ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ಇದೆ. ನಿಮಿ ಆನ್ಲೈನ್ ಪೋರ್ಟಲ್ ಅಥವಾ ಬರಸ್ಕಿಲ್.com
ಅಥವಾ ನಾನೇ ನಿಮಗೆ ಅನೇಕ ಪ್ರಶ್ನೆಯನ್ನ ಮಾಡಿ ನಿಮಗೆ ಕಳಿಸಿದ್ದೀನಿ. ಅಲ್ಲಿ ಆನ್ಲೈನ್ ಅಲ್ಲೂ ಕೂಡ ಅಟೆಂಡ್ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಮುಂದಿನ ತರಗತಿನಲ್ಲಿ ರಿವಿಟೆಡ್ ಜಾಯಿಂಟ್ಸ್ ನಿಮಗೆ ತೆಗೆದುಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.